ಇಲ್ಲದ ಜೀವನ ಕೀಡಿ ತಿಂದ ಹಣ್ಣಿನಂತೆ ಡಾಕ್ಟರ್ ಚಂದ್ರುಲಮಾಣಿ. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಎಫ್ಎಂ ಡವಾಲಿ ತಾಲೂಕು ಕ್ರೀಡಾಂಗಣದಲ್ಲಿ ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕ್ರೀಡಾಕೂಟಕ್ಕೆ ಶಾಸಕ ಡಾಕ್ಟರ್ ಚಂದ್ರುಲಮಾಣಿ ಚಾಲನೆ ಕೊಟ್ಟಿದ್ದಾರೆ. ನಂತರ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಅಲ್ಲದೆ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದರು. ಕಬಡ್ಡಿ ಫೈನಲ್ ಪಂದ್ಯಕ್ಕೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಎಚ್ಎನ್ ನಾಣಕಿ ನಾಯಕ್ ಅವರು ಚಾಲನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಕ್ಕಳು ಉತ್ಸಾಹದಿಂದ ಆಟ ಆಡ್ತಾ ಇದ್ರೆ ನೆರೆದಿದ್ದ ಪ್ರೇಕ್ಷಕರು ಶಿಳ್ಳೆ ಹಾಗೂ ಚಪ್ಪಾಳಿಯ ಮೂಲಕ ಆಟಗಾರರನ್ನ ಹುರಿದುಂಬಿಸ್ತಾ ಇದ್ದ ದೃಶ್ಯವೂ ಕೂಡ ಕಂಡುಬಂದಿದೆ. ಇನ್ನು ಕಾರ್ಯಕ್ರಮದಲ್ಲಿ ಹಲವು ಗಣ್ಯ ವ್ಯಕ್ತಿಗಳು ಸೇರಿ ಕ್ರೀಡಾಭಿಮಾನಿಗಳು, ಶಿಕ್ಷಣ ಪ್ರೇಮಿಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು, ಮಕ್ಕಳ ಪೋಷಕರು ಉಪಸ್ಥಿತರಿದ್ದರು. ಚಂದ್ರಶೇಖರ್ ಸೋಮಣ್ಣವರ ಜಿಲ್ಲಾ ಪಂಚಾಯಿತಿ ಗದಗ, ತಾಲೂಕು ಪಂಚಾಯಿತಿ ಶಿರಹಟ್ಟಿ ಲಕ್ಷ್ಮೇಶ್ವರ, ಶಾಲಾ ಶಿಕ್ಷಣ ಇಲಾಖೆ ಗದಗ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಶಿರಹಟ್ಟಿ ಇವರ ಸಂಯುಕ್ತ ಆಶ್ರಯದಲ್ಲಿ 2024 ಮತ್ತು 25ನೇ ಸಾಲಿನ ಶಿರಹಟ್ಟಿ ಲಕ್ಷ್ಮೇಶ್ವರ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟ ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಅನಿಲ್ ಬಡಗೇರ್ ಸರ್ ಅವರೇ, ವೇದಿಕೆ ಮೇಲೆ ಹಾಸನಿರುವಂಥ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಅಕ್ಕವರು ಗುಡಿಮನಿ ಅಕ್ಕವರವರು, ಇನ್ನೋರ ಉಪಾಧ್ಯಕ್ಷರಾದಂಥ ಹುಬ್ಬಳ್ಳಿ ಅವರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಡಿಒ ಸರ್ ಆದಂಥ ನಾಯಕ್ ಸರ್ ಅವರೇ, ನಾಗರಾಜ್ ಲಕ್ಕೊಂಡಿ ಅವರೇ, ಶಿರಟ್ಟಿ ಅವರು, ಹೊನ್ನಪ್ಪ ಶಿರಟ್ಟಿ ಅವರೇ, ದೀಪವಣ್ಣ ಕಪ್ಪತ್ನವರವರೇ, ನಮ್ಮ ತಾಲೂಕಿನ ಯುವ ಸರ್ ಅವರೇ, ಯಾದಗಿರಿ ಅವರೇ, ಫಕೀರ ಶೆಟ್ಟಿಯಣ್ಣವರೇ, MK ಲಮಾಣಿ ಅವರೇ, ಮಠದ್ ಸರ್ ಅವರೇ, ನಮ್ಮ ಶರಣಗೌಡ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಿರುವಂಥ ಎಲ್ಲ ಗಣ್ಯಮಾನ್ಯರು, ಹಿರಿಯ ಶಿಕ್ಷಕರೇ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಎರಡೂ ತಾಲೂಕಿನ ಶಿರಹಟ್ಟಿ ಲಕ್ಷ್ಮೇಶ್ವರ ತಾಲೂಕಿನ ಎಲ್ಲ ವಿದ್ಯಾರ್ಥಿನಿಯರಿಗೆ ನಮಗೆಲ್ಲರಿಗೂ ಅನಂತ ನಮಸ್ಕಾರಗಳನ್ನು ಕೋರಿ, ಇವತ್ತಿನ ದಿನ ತಾಲೂಕು ಮಟ್ಟದ ಶಿರಹಟ್ಟಿ ಲಕ್ಷ್ಮೇಶ್ವರ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳ ತಾಲೂಕು ಮಟ್ಟದ ಒಂದು ಕ್ರೀಡಾಕೂಟವನ್ನು ಇವತ್ತಿನ ದಿನ ಆಯೋಜಿಸಲಾಗಿದೆ. ಬಹಳ ಒಳ್ಳೆಯ ಒಂದು ವಾತಾವರಣ ಇದೆ ಇವತ್ತು ನಿಮ್ಮ ಆಟ ಆಡಲಿಕ್ಕೆ. ಬಿಸಿಲು ಕಡಿಮೆ ಇದೆ, ಆದರೆ ಒಂದೇ ಏನಂದರೆ ಮಳೆ ಬರಬಾರ್ದು ಅಷ್ಟೇ ಮಧ್ಯಾಹ್ನ ಮೇಲೆ. ಯಾಕೆಂದರೆ ಮಳೆ ಬರ್ತಂದ್ರೆ ಮತ್ತೆ ನಾಳೆ ಮತ್ತೆ ಸ್ಪೋರ್ಟ್ಸ್ ನಡೆಸುವಂಥದ್ದು ಆಗೋದು ಬೇಡ. ಹಾಗಾಗಿ ಆದಷ್ಟು ಬೇಗನೆ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಿಮಗೆ ಅವಕಾಶ ಮಾಡಿಕೊಡ್ತೀವಿ. ನಮ್ಮೆಲ್ಲ ವಿದ್ಯಾರ್ಥಿಗಳು ತಾವೆಲ್ಲರೂ ಸಹಿತ ಅಷ್ಟು ಸಂಖ್ಯೆಯಲ್ಲಿ ಪ್ರತಿಯೊಂದು ಶಾಲೆಗಳಲ್ಲಿ ಬಹುಶಃ 5-6 ಜನ ತಾವೆಲ್ಲ ಆಯ್ಕೆಯಾಗಿ ಬಂದಿದ್ದೀವಿ. ಯಾವ ಶಾಲೆಯನ್ನು ಬಿಟ್ಟಿಲ್ಲ ಇವತ್ತು. ಪ್ರತಿಯೊಂದು ಶಾಲೆಯಲ್ಲಿ 5-6 ಜನ ಅತ್ಯಂತ ಒಳ್ಳೆಯ ರೀತಿಯಿಂದ ಗ್ರೂಪ್ ಮಟ್ಟದಲ್ಲಿ ತಾವೆಲ್ಲ ಆಟ ಆಡಿ ಇವತ್ತಿನ ದಿನ ತಾಲೂಕು ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ಬಹಳಷ್ಟು ಉತ್ತಮ ರೀತಿಯನ್ನು ಆಟ ಆಡಿ ತಾವು ಆಯ್ಕೆ ಆಗಿದ್ದೀರಿ. ಆದರೆ ತಾಲೂಕು ಮಟ್ಟದಲ್ಲಿ ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ತಾಲೂಕುಗಳ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ನಾವುಗಳು ವಾಚ ಮನಸ ಕ್ರೀಡಾಸಕ್ತಿಯಿಂದ ಭಾಗವಹಿಸಿ ನಿರ್ಣಾಯಕರು ಕೊಟ್ಟ ನಿರ್ಣಯಕ್ಕೆ ತಲೆಬಾಗಿ ಒಪ್ಪುತ್ತೇನೆಂದು ಈ ಒಲಿಂಪಿಕ್ ಧ್ವಜದ ಅಡಿಯಲ್ಲಿ ಪ್ರತಿಜ್ಞೆ ಕೈಯುತ್ತೇವೆ. ಜೈ ಹಿಂದ್. ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೀಗ
ಹಿಂದೆ ಬಾಲ್ ಈಸಿ ದಸರಾ ಕ್ರೀಡಾಕೂಟಗಳು ಕೋಟ್ಪಾಡಿ ಕ್ರೀಡಾಂಗಣದಲ್ಲಿ ಉದ್ಘಾಟನೆಗೊಳ್ಳಲಿವೆ. ಎರಡೂ ತಾಲೂಕಿನಲ್ಲಿ ಜಯಗಳಿಸುವಂತ ಕ್ರೀಡಾಪಟುಗಳು ನಾಳೆ ಬೆಳಿಗ್ಗೆ ವರದಿ ಮಾಡಿಕೊಳ್ಳಬೇಕಂತೇಳಿ ಕೇಳ್ಕೊಳ್ತೀನಿ. ಲಕ್ಷ್ಮೇಶ್ವರ ವಲಯ ಮತ್ತು ಶಿರಟ್ಟಿ ವಲಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತ ಕ್ರೀಡಾಪಟುಗಳು ಥ್ರೋಬಾಲ್ನ ಮುಖ್ಯಸ್ಥರಾಗಿ ಶ್ರೀ ಎಲ್.ಪಿ. ಪಾಟೀಲ್, ಶ್ರೀ ಅಶೋಕ್ ಶೆಟ್ಟಿ, ಎಸ್.ಎನ್. ಶೆಟ್ಟಿ, ಎಸ್.ಸಿ. ಹಾವೇರಿ, ಎಲ್.ಐ. ಕಾನ್ಸೂರ್, ಶ್ರೀ ಎನ್. ಹುಲ್ಪಿಕೋಟಿ, ಮತ್ತು